ನಾಡು ವಿಜಯಪುರದಲ್ಲಿ ನಾಳೆ 4 ಗಂಟೆಗೆ ಬಸವ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ರಾಮಮಂದಿರ ದೇವಸ್ಥಾನದಿಂದ ಶುರುವಾಗಲಿದ್ದು, ಅಲ್ಲಿಂದ ಸಿದ್ದೇಶ್ವರ ದೇವಸ್ಥಾನ, ಗಾಂಧಿ ಚೌಕ್ ಮಾರ್ಗವಾಗಿ ಶಿವಾಜಿ ಸರ್ಕಲ್ ತಲುಪಲಿದೆ. ನಂತರ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿಗಳಾದ ನಮ್ಮ ವಶಿಷ್ಠ ಸಿಂಹ ಅವರು ಮತ್ತು ತನಿಷಾ ಕುಪ್ಪಂಡ ಅವರು, ಗಿಲ್ಲಿ ನಟ ಅವರು ಮತ್ತು ಗಣೇಶ್ ಅವರು ಆಗಮಿಸಿದ್ದಾರೆ. ಅದರ ಜೊತೆಗೆ ಧಾರ್ಮಿಕ ಗುರುಗಳಾದ ನಮ್ಮ ಜಯ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ನಮ್ಮ ಆಂದೋಲನ ಶ್ರೀಗಳು ಉಪಸ್ಥಿತರಿದ್ದು, ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಹಿಸಿಕೊಂಡಿರ್ತಾರೆ. ಇದನ್ನು ನಮ್ಮ ನಂದು ಗಡಿಗೆಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ಒಂದು ಬಸವರ ಒಂದು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕಾಗಿ ತಾವೆಲ್ಲರೂ ಬಸವ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ತರಬೇಕಾಗಿ ಕೇಳಿಕೊಳ್ತೇನೆ. ಶಂಕರ್ ಹುಗಾರ್, ಮಾಜಿ ನಿಕಟಪೂರ್ವ ನಗರ ಮಂಡಲ ಅಧ್ಯಕ್ಷರು. ಎಲ್ಲರಿಗೂ ನಂದು ಗಡಿಗೆ ಮಾಡುವ ನಮಸ್ಕಾರಗಳು. ನಾಳೆ ದಿನಾಂಕ 30ರಂದು ಸಾಯಂಕಾಲ 4 ಗಂಟೆಗೆ ಶ್ರೀ ರಾಮ ಮಂದಿರ ಗುಡಿಯಿಂದ ಶೋಭಾಯಾತ್ರೆ ಹಾಗೂ DJ ಮೆರವಣಿಗೆ ಹಾಗೂ ಈ ಬಸವ ಜಯಂತಿ ಪ್ರಯುಕ್ತ ಸಮಸ್ತ ವಿಜಯಪುರ ಜನತೆ ಹಾಗೂ ವಿಜಯಪುರ ಜಿಲ್ಲೆ ಜನತೆ ಹಾಗೂ ಸಮಸ್ತ ಬಸವೇಶ್ವರನ ಭಕ್ತರು ಹಾಗೂ ರಾಷ್ಟ್ರ ಭಕ್ತರು ಸಮಸ್ತ ವಿಜಯಪುರ ಜಿಲ್ಲೆ ಜನರು ಆಗಮಿಸಬೇಕು. ಹಾಗೂ ಈ ಬಸವೇಶ್ವರ ಶೋಭಾಯಾತ್ರೆಯಲ್ಲಿ ನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ KS ಈಶ್ವರಪ್ಪ ಅವರು ಹಾಗೂ ಕೂಡಲ ಸಂಗಮ ಬಸವ ಶ್ರೀ ಜಯ ಮೃತ್ಯುಂಜಯ ಶ್ರೀಗಳು ಹಾಗೂ ಆಂದೋಲನ ಶ್ರೀಗಳು ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಕಿರುತೆರೆ ನಟರಾದ ಖ್ಯಾತ ವಶಿಷ್ಠ ಸಿಂಹ ಹಾಗೂ ಗಿಲ್ಲಿ ನಟ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಗಿಲ್ಲಿ ನಟ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತನಿಷ್ಕಾ ಕುಪ್ಪಂಡ ಹಾಗೂ KGF ಖ್ಯಾತ ವಿಲನ್ ಗಣೇಶ್ ಅವರು ಆಗಮಿಸುತ್ತಿದ್ದಾರೆ. ಸಮಸ್ತ ವಿಜಯಪುರ ಜನತೆ ಹಾಗೂ ವಿಜಯಪುರ ಜಿಲ್ಲಾ ಜನತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ರಾಮ ಮಂದಿರ ಸರ್ಕಲ್ ಇಂತ್ರ ಪ್ರಾರಂಭವಾಗಿ ಸಿದ್ದೇಶ್ವರ ಗುಡಿ, ಆಮೇಲೆ ಗಾಂಧಿ ಚೌಕಿಂತ್ರ ಬಸವೇಶ್ವರ ಸರ್ಕಲ್ ಇಂತ್ರ ಶಿವಾಜಿ ಸರ್ಕಲ್ ವರೆಗೆ ಬೃಹತ್ ಶೋಭಾಯಾತ್ರೆ ಇರುತ್ತದೆ. ಹಾಗೂ ಸಾಯಂಕಾಲ 8 ಗಂಟೆಗೆ ಶಿವಾಜಿ ಸರ್ಕಲ್ ಅಲ್ಲಿ ಸ್ಟೇಜ್ ಕಾರ್ಯಕ್ರಮ ಇರುತ್ತದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ, ಎಲ್ಲ ಹಿಂದೂ ಬಾಂಧವರು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.